ಹಾಯ್ ಫ್ರೆಂಡ್ಸ್, ನಮಸ್ತೆ. ಸೊ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ನಿಮ್ಮೆಲ್ರಿಗೂ ಫೇವ್ರೆಟ್ ಅಂತಲೇ ಹೇಳ್ಬೋದು. ವಿಶ್ವಕರ್ಮ ಯೋಜನೆಯ ಫಲಾನುಭವಿಗಳಿಗೆ ಇನ್ನು ಮುಂದೆ ಎಲ್ಲ ಪ್ರೋಸೆಸ್ಸು ಕೂಡ ಆಗುತ್ತೆ. ಎಲ್ಲರೂ ಕೂಡ ಕೇಳ್ತಿದ್ದೀರಾ. ಸಿಕ್ಕಾಪಟ್ಟೆ ವೈರಲ್ ಆಗಿರ್ತಕ್ಕಂತಹ ನನ್ನ ಚಾನಲಲ್ಲಿ ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಮ್ಯಾಮ್ ಯಾವಾಗ ನನಗೂ ಬಂದಿಲ್ಲ ಕಾಲ್, ನನಗೂ ಬಂದಿಲ್ಲ ಅಂತ ಕೇಳ್ತಾನೇ ಇದ್ದೀರಾ. ಸೊ ಇನ್ಮೇಲೆ ಅದೆಲ್ಲ ಪ್ರೋಸೆಸ್ ನಡೀತಾ ಹೋಗುತ್ತೆ. ವಿಶ್ವಕರ್ಮ ಯೋಜನೆ ಫಲಾನುಭವಿಗಳು ಯಾರ್ಯಾರು ಇದ್ದಾರೆ, ಅಪ್ಲಿಕೇಶನ್ ಯಾರ್ಯಾರು ಹಾಕಿದ್ದಾರೆ, ಅವ್ರಿಗೆಲ್ಲ ಇನ್ಮೇಲೆ ಏನಾಗುತ್ತೆ, ಪ್ರೋಸೆಸ್ ನಡೆಸ್ತಾರೆ. ಅಂದರೆ ಸರ್ಕಾರದಿಂದನೇ ಮಾನ್ಯತೆಯನ್ನು ಕೊಡ್ತಾರೆ. ಎಲ್ಲರಿಗೂ ಕೂಡ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಅವ್ರದ್ದೆಲ್ಲದೂ ಕೂಡ ವೆರಿಫಿಕೇಷನ್ ಆಗುತ್ತೆ. ವೆರಿಫಿಕೇಷನ್ ಆದ ನಂತರ ಇಷ್ಟರಲ್ಲೇ ಆಗುತ್ತೆ. 5 ವರ್ಷ ಟೈಮ್ ಇರುತ್ತೆ. 5 ವರ್ಷದಲ್ಲಿ ಯಾವಾಗ ಬೇಕಾದರೂ ಆಗ್ಬೋದು. ಕೆಲವೊಬ್ಬರಿಗೆ 1 ಲ್ಯಾಕ್ ಲೋನ್ ಆಗಿದೆ ಅಂತ ಹೇಳಿ ಮೆಸೇಜು ಕೂಡ ಬಂದಿದೆ. ಸೊ 2 ಸ್ಟೆಪ್ ಅಪ್ರೂವ್ ಆಗಿರೋ 3ನೇ ಸ್ಟೆಪ್ಪಿಗೆ ವೆಯ್ಟ್ ಮಾಡಬೇಕು. 3 ಸ್ಟೆಪ್ ಅಪ್ರೂವ್ ಆಗಿರೋ ನೀವು ಅಂದರೆ ಅಲ್ಲಿಂದ ಕಾಲ್ ಬರಬೇಕು ಟ್ರೈನಿಂಗಿಗೆ, ಅದಕ್ಕೆ ವೆಯ್ಟ್ ಮಾಡಬೇಕು. ಓಕೆನಾ. ಸೊ ಹಾಕಿದರೆ ಎಲ್ಲರಿಗೂ ಕೂಡ ಬಂದಿದೆ, ಅದ್ರ ಬಗ್ಗೆ ಚಿಂತೆ ಬೇಡ. 1 ಲಕ್ಷ ತಗೊಳ್ಳಿ, 18 ತಿಂಗಳು ಟೈಮ್ ಇರುತ್ತೆ, ಬೇಗ ತೀರಿಸ್ಕೊಳ್ಳಿ. 2 ಲಕ್ಷ ತಗೊಳ್ಳಿ, ಆಮೇಲೆ ಮತ್ತೆ ಟೈಮ್ ಇರುತ್ತೆ, ಮತ್ತೆ ತೀರಿಸ್ಕೊಳ್ಳಿ. 3 ಲಕ್ಷ ತಗೊಳ್ಳಿ. ಆರಾಮಾಗಿ ಬಡ್ಡಿ ಕೂಡ ತುಂಬ ಕಡಿಮೆ ಅಂದರೆ 5% ಇರುತ್ತೆ. ಹಾಗಾಗಿ ವಿಶ್ವಕರ್ಮ ಯೋಜನೆಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ವೋ ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಓಕೆನಾ. ಇನ್ಮೇಲೆ ಮೋದಿಜಿಯವರೇ ಗೆದ್ದಿರೋದ್ರಿಂದ ಇನ್ಮೇಲೆ ಎಲ್ಲ ಪ್ರೋಸೆಸ್ಸು ಕೂಡ ಕಂಟಿನ್ಯೂ ಆಗಿ ಆಗುತ್ತೆ. ವಿಶ್ವಕರ್ಮ ಯೋಜನೆದು ಏನು ಕೇಳ್ತಿದ್ದೀರಾ ಪದೇ ಅದು ಪ್ರೋಸೆಸ್ಸು ಕಂಟಿನ್ಯೂ ಆಗುತ್ತೆ. ಅದ್ರ ಬಗ್ಗೆ ಚಿಂತೆ ಬೇಡ. ಓಕೆನಾ. ಇನ್ಮೇಲೆ ಅಂದರೆ ನೀವು ಚೆಕ್ ಮಾಡ್ಕೋಬೋದು ನಿಮ್ಮದು ಫೋನ್ ನಂಬರು ಮತ್ತು ವಿಶ್ವಕರ್ಮ ಯೋಜನೆಯ ವೆಬ್ಸೈಟಿಗೆ ಹೋಗಿ. ಫಸ್ಟು www.ವಿಶ್ವಕರ್ಮ ಯೋಜನೆ ಅಂತ ಹೋಗಿ. ಅಲ್ಲಿ ಹೋದ್ಮೇಲೆ ನೀವೇನು ಮಾಡಬೇಕು, ಹೋಮ್ ಪೇಜಿಗೆ ಹೋಗಬೇಕು. ಹೋಮ್ ಪೇಜಿಗೆ ಹೋದ್ಮೇಲೆ ಅಲ್ಲಿ ಲಾಗಿನ್ ಅಂತ ಇರ್ತದಪ್ಪ. ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ದೀರಾ ಆ ಮೊಬೈಲ್ ನಂಬರ್ನ ಅಲ್ಲಿ ಟೈಪ್ ಮಾಡಬೇಕು. ಟೈಪ್ ಮಾಡಾದ್ಮೇಲೆ ಕೆಳಗೆ ಕ್ಯಾಪ್ಚ್ ಅಂತ ಕೊಡುತ್ತೆ. ಆ ಕ್ಯಾಪ್ಚನ್ನ ನೀವು ಟೈಪ್ ಮಾಡಿದರೆ ನಿಮ್ಮದು ಅಪ್ಲಿಕೇಶನ್ ಹಾಕಿದ್ದೀರಲ್ಲ ಆ ಅಪ್ಲಿಕೇಶನ್ ಇನ್ಫಾರ್ಮೇಷನ್ ಫುಲ್ ಬರುತ್ತೆ. ಯಾವ ಸ್ಟೇಜಲ್ಲಿದೆ, ಏನು ಎತ್ತ ಅಂತ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಹೋಗಿ ಇದರಲ್ಲಿ ಆನ್ಲೈನಲ್ಲಿ ಚೆಕ್ ಮಾಡಿಸ್ಕೊಂಡು ಬರ್ಬೋದು. ಸೊ ಎಲ್ಲರಿಗೂ ಕೂಡ ಪ್ರೋಸೆಸ್ ಆಗೇ ಆಗುತ್ತೆ. ಯಾರು ಕೂಡ ವರಿ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ಓಕೆನಾ. ಈ ಮಂತಲ್ಲೇ ಅಥವಾ ನೆಕ್ಸ್ಟ್ ಮಂತಲ್ಲಿ ಯಾರಿಗೆಲ್ಲ ಆಗಿಲ್ವೋ ಅವ್ರಿಗೆಲ್ಲ ಪ್ರೋಸೆಸ್ ಆಗುತ್ತೆ. ತಾಳ್ಮೆ ನಿಮ್ಮಲ್ಲಿರಲಿ. ನಂದು ವಿಡಿಯೋ ಒಂದು ವಿಡಿಯೋ ಮಾಡಿದ್ದೀನಿ ನನ್ನ ಚಾನಲಲ್ಲಿ, ವೈರಲ್ ಆಗಿರ್ತಕ್ಕಂಥ ವಿಡಿಯೋ ವಿಶ್ವಕರ್ಮ ಯೋಜನೆ ಬಗ್ಗೆ. ಸೊ ಸಿಕ್ಕಾಪಟ್ಟೆ ಕಮೆಂಟ್ಸ್ ಬಂದಿದೆ. ಏನಂತಂದರೆ ಮ್ಯಾಮ್ ನನಗೆ ಕಾಲ್ ಬಂದಿಲ್ಲ ಅಂತ. ನಿಮಗೂ ಕೂಡ ಕಾಲ್ ಬಂದೇ ಬರುತ್ತೆ. ಓಕೆನಾ. ಸೊ ಎಲ್ಲರಿಗೂ ಬಂದಿದೆ. ಅದು ಮತ್ತು 5 ವರ್ಷ ಟೈಮ್ ಇರುತ್ತೆ. 5 ವರ್ಷ ಟೈಮಲ್ಲಿ ಸೊ ಎಲ್ರಿಗೂ ಕೂಡ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನೂ ಏನಾದ್ರು ಇದ್ದರೆ ಕಮೆಂಟ್ ಮಾಡಿ, ಎಲ್ಲ ಕಮೆಂಟ್ಗೂ ಕೂಡ ಆನ್ಸರ್ ಮಾಡ್ತೀನಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.